ಹೆಂಡತಿ ಸರಿಯಾಗಿ ಪೂಜೆ ಮಾಡಿರೋ ಹಾಗಿದೆ. ಆಚೆ ಕಾಯ್ತಾ ಇರ್ತೀನಿ ಸರ್. ಮಾಮ್, ಪ್ರತಿ ವರ್ಷನೂ ಗಂಡನ್ನ ಪೂಜೆ ಮಾಡಬೇಕಾ? ಹೌದು, ಪ್ರತಿ ವರ್ಷ ಗಂಡನಿಗೆ ಹೆಂಡತಿ ಆದವಳು ಪೂಜೆ ಮಾಡಬೇಕು. ನಿಧಿ, ಇದನ್ನೆಲ್ಲ ಸರಿಯಾಗಿ ನೋಡ್ಕೋ. ಮುಂದಿನ ವರ್ಷದಿಂದ ನೀನು ಇದನ್ನೆಲ್ಲ ಮಾಡಬೇಕಾಗತ್ತೆ. ಹೌದಲ್ವಾ? ಇದು ಎಷ್ಟು ವರ್ಷ ಮಾಡಬೇಕು? ಸಾಮಾನ್ಯವಾಗಿ 9 ವರ್ಷ ಈ ವ್ರತನ ಮಾಡ್ತಾರೆ. ಪ್ರತಿ ವರ್ಷ ಈ ರೀತಿ ಪಾದ ಪೂಜೆ ಮಾಡಿ ಕಂಕಣ ಕಟ್ಕೊಂಡ್ರೆ ಗಂಡನ ಆಯಸ್ಸು ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋದು ನಂಬಿಕೆ. ನಾವು ಯಾರಿಗೋಸ್ಕರ ಈ ಪೂಜೆ ಮಾಡ್ತೀವೋ ಅವ್ರ ಮೇಲೆ ಶಿವ ಪಾರ್ವತಿ ಅನುಗ್ರಹ ಇರುತ್ತೆ ಅಂತ ಹೇಳ್ತಾರೆ. ಅದಕ್ಕಾಗಿ ಮದುವೆ ಆಗಿರೋ ಹೆಣ್ಮಕ್ಳು ಗಂಡಂದ್ರಿಗೆ ಪಾದ ಪೂಜೆ ಮಾಡ್ತಾರೆ. ಮದುವೆ ಆಗದೆ ಇರೋ ಹೆಣ್ಮಕ್ಳು ಅಣ್ಣ ತಮ್ಮಂದ್ರಿಗೋಸ್ಕರ ವ್ರತ ಮಾಡ್ತಾರೆ. ಸರಿ, ಈಗ ಆರತಿ ಮಾಡೋಣವಾ? ಮಾವ ಎಲ್ಲಿ ಹೋದ್ರು? ದೀಪಿಗೆ ಕೊಟ್ಟಿದ್ದು 5 ಲಕ್ಷ ರೂಪಾಯಿ ಬೇರೆ ತಗೊಂಡು ಹೋಗಿದ್ದಾರೆ. ನಾನು ಬಿಸ್ನೆಸ್ ಮಾಡೋಣ ಅನ್ಕೊಂಡಿದ್ದೆ. ಈ ಮಾವ ಆ ದುಡ್ಡನ್ನೆಲ್ಲ ತಗೊಂಡು ಹೋದ್ರು. ಯಾಕೆ ಹೀಗೆ ಮಾಡ್ತಿದ್ದಾರೆ? ನಾ ದೀಪಿಕನ ಹತ್ರ ಸಾಲ ತಗೊಂಡಿರೋ ವಿಷಯ ಮನೆ ಅವ್ರಿಗೆ ಗೊತ್ತಿಲ್ಲ. ಗೊತ್ತಾದ್ರೆ ಏನ್ ನನ್ನ ಕತೆ? ಏನದು? ಏನೋ ಕಥೆ ಗೀತೆ ಅಂತೆಲ್ಲ ಹೇಳ್ತಿದ್ದೀಯಲ್ಲ, ಯಾರಿಗೆ ಏನು ಗೊತ್ತಾಗಬೇಕಾಗಿತ್ತು? ಅದು ತಾತ, ನನಗೀಗ ಬುದ್ಧಿ ಬಂದಿದೆಯಲ್ಲ, ನಾನು ಹೀಗೆ ಬದುಕಬೇಕು ಅನ್ನೋದು ನನಗೆ ಮುಂಚೆನೇ ಗೊತ್ತಾಗಬೇಕಿತ್ತು ಅಂತ ಯೋಚನೆ ಮಾಡ್ತಿದ್ದೆ. ಓಡೋದವಳೆ, ಎಲ್ಲದಕ್ಕೂ ಒಂದು ಕಾಲ ಅನ್ನೋದು ಬರಬೇಕು. ತಪ್ಪು ಮಾಡೋದಕ್ಕಿಂತ ಮಾಡಿದ ತಪ್ಪನ್ನು ತಿದ್ದುಕೊಳ್ಳದೆ ಇದ್ದರೆ ಅದು ದೊಡ್ಡ ತಪ್ಪಾಗುತ್ತೆ. ನಮ್ಮ ತಪ್ಪುಗಳೆಲ್ಲ ನಮಗೆ ಜೀವನದಲ್ಲಿ ಪಾಠವಾಗಿರಬೇಕು. ಅದು ಸರಿ, ಅದೇನೋ ಕೆಲಸಕ್ಕೆ ಅಪ್ಲಿಕೇಶನ್ ಹಾಕ್ತೀನಿ ಅಂತ ಅವತ್ತೇನೋ ಓಡಾಡ್ತಿದ್ಯಲ್ಲ, ಒಂದು ಲೆಟರ್ ಇಟ್ಕೊಂಡು, ಏನಾಯಿತು? ಕೆಲಸ ಸಿಕ್ತಾ? ತಾತ,
ಅದು ಅವತ್ತು ನಾನು ಅಪ್ಲಿಕೇಶನ್ ಹಾಕೋದು ಲೇಟ್ ಆಗೋಯ್ತು, ಅದಕ್ಕೆ ಪೋಸ್ಟ್ ಮಾಡಲಿಲ್ಲ. ಅಂದರೆ ಅಪ್ಲಿಕೇಶನ್ ಹಾಕಲೇ ಇಲ್ವಾ? ಇಲ್ಲ ತಾತ. ಹಾಗಿದ್ರೆ ಅಪ್ಲಿಕೇಶನ್ ಫಾರ್ಮಲ್ಲಿ ನನಗೂ ಸಿಗ್ತಿಲ್ಲ ತಾತ, ಎಲ್ಲೋ ಇಟ್ಬಿಟ್ಟಿದ್ದೀನಿ, ಆದರೆ ಎಲ್ಲಿ ಅಂತ ನನಗೂ ಗೊತ್ತಾಗ್ತಿಲ್ಲ. ಹೋಗಲಿ ಬಿಡು ತಾತ, ನಾನು ಬೇರೆ ಯಾವುದಾದ್ರೂ ಕೆಲಸ ಹುಡುಕ್ತೀನಿ. ದೀಪಿಕಾ, ಏನಾಗಿದೆ ನಿನಗೆ? ಕೈ ಸುಟ್ಟೋಗಿದ್ರೆ ಏನು ಮಾಡ್ತಿದ್ದೆ? ಪರವಾಗಿಲ್ಲ ಅಭಿ, ನನ್ನ ಕೈ ಸುಟ್ಟೋದ್ರೂ ಚಿಂತೆ ಇಲ್ಲ. ಆದರೆ ನಾನು ನಿನಗೋಸ್ಕರ ಪ್ರೀತಿಯಿಂದ ತಂದಿದ್ದೆ ಈ ಬಟ್ಟೆನ, ಅದೆಲ್ಲ ಸುಟ್ಟೋಯ್ತಲ್ಲ. ನನಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ? ಅಕ್ಕ, ಯಾಕೆ ಹೀಗೆ ಮಾಡಿಬಿಟ್ರೆ? ನಿಮಗೆ ನನ್ನ ಮೇಲೆ ಏನಾದರೂ ಕೋಪ ಇದ್ದರೆ ಅದನ್ನು ನೇರವಾಗಿ ಹೇಳಿ ಅಕ್ಕ. ಆದರೆ ನನ್ನ ಪ್ರೀತಿಯಿಂದ ತಂದಿದ್ದ ಬಟ್ಟೆನ ಸುಟ್ಟು ಹೋಗೋಗಿ ಮಾಡಿಬಿಟ್ರಲ್ಲ, ನಾನು ಏನು ತಪ್ಪು ಮಾಡಿದ್ದೀನಿ? ದೀಪಿಕಾ, ನಿಜವಾಗ್ಲೂ ನನಗೇನಾಯಿತು ಅಂತ ಗೊತ್ತಾಗಲಿಲ್ಲ. ನನಗೆ ಗೊತ್ತಿಲ್ಲದೆ ಕೈ ಹೀಗೆಲ್ಲ ಆಗೋಯ್ತು. ಏನಮ್ಮ ಪೂರ್ಣಿ ಇದೆಲ್ಲ? ನನ್ನ ಗಂಡಂಗೆ ಬಟ್ಟೆ ತಂದಿದ್ದು ನಿಮ್ಗೆ ಇಷ್ಟ ಆಗಲಿಲ್ವಾ? ಅಥವಾ ನೀವು ನಿಮ್ಮ ಗಂಡಂಗೆ ಬಟ್ಟೆ ತರೋಕ್ಕಾಗಲಿಲ್ಲ ಅಂತ ಹೀಗೆ ಮಾಡಿಬಿಟ್ರ? ಛೇ ದೀಪಿಕಾ, ಯಾಕಮ್ಮ ಹಾಗೆ ಹೇಳ್ತೀಯಾ? ಅವಳು ಹೇಳಿದ್ಲಲ್ಲ ಕೈ ತಪ್ಪಿ ಹಾಗಾಯಿತು ಅಂತ. ಅದೇ ಮಾವ, ಅವ್ರು ಹೇಳ್ತಿದ್ದಾರೆ ಅಂತ ನಾನು ನಂಬಬೇಕು ಅಷ್ಟೇ. ಅಯ್ಯೋ ದೇವ್ರೆ, ನನ್ನ ಪೂಜೆಗೆ ಏನಾದರೂ ಅಪಶಕನ ಆಗೋಯ್ತಾ? ಅಭಿ, ನಿನ್ಗೇನಾದರೂ ಆದರೆ ನಾನಂತೂ ಬದುಕಿರಲ್ಲ. ನನಗೇನು ಆಗಲ್ಲ ಬಿಡು ದೀಪಿಕಾ, ಇದು ಅಪಶಕುನ ಅಲ್ಲ, ಬೇಕಂತಾನೆ ಮಾಡಿದ್ದು. ಇಂಥ ಚೀಪ್ ಮೆಂಟಾಲಿಟಿ ನನಗೆ ಇಷ್ಟ ಆಗಲ್ಲ ಅಂತಲೇ ನಾನು ಇಲ್ಲಿಗೆ ಬರಲ್ಲ ಅಂತ ಹೇಳಿದ್ದು. ನೋಡಿದ್ರ ಚಿಕ್ಕಮ್ಮ, ದೀಪಿಕಾ ಬರಲ್ಲ ಅಂದ ತಕ್ಷಣ ಒಬ್ಬೊಬ್ರು ಒಂದೊಂಥರ ಮಾತಾಡಿದ್ರಿ. ಈಗ ಅವಳು ಬಂದು ಪೂಜೆ ಮಾಡ್ತಿದ್ರೆ ಅದನ್ನ ಹಾಳು ಮಾಡ್ತಿದ್ದಾರೆ. ಇಂಥ ಪೂಜೆಗೆ ನಾವು ಬರಬೇಕಿತ್ತ? ಅದಕ್ಕೆ ನೀವು ಈ ಥರ ಎಲ್ಲ ಯೋಚನೆ ಮಾಡ್ತೀರಂತ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ನಮ್ಮ ಕಂಡ್ರೆ ಏನು ದ್ವೇಷ ನಿಮಗೆ? ಯಾಕೆ ಈ ಥರ ಬಿಹೇವ್ ಮಾಡ್ತಾ ಇದ್ದೀರಾ? ಅಭಿ, ಬಾಯಿಗೆ ಬಂದಿದ್ದು ಮಾತಾಡಬೇಡ. ಅಪ್ಪಿ ತಪ್ಪಿ ಆಗಿದ್ದಕ್ಕೆಲ್ಲ ಅಪವಾದ ಮಾಡೋದು ತಪ್ಪು. ಹೌದಪ್ಪ, ನೀವು ಏನೇ ಮಾಡಿದ್ರು ಅದು ಅಪ್ಪಿ ತಪ್ಪಿ ಆಗಿದ್ದೆ. ಅವತ್ತ ಸೀರೆ ಸುಟ್ಟು ಹೋಗಿದ್ದು ಅಪ್ಪಿ ತಪ್ಪಿನೇ, ಇವತ್ತು ನನ್ನ ಬಟ್ಟೆ ಸುಟ್ಟು ಹೋಗಿದ್ದು ಅಪ್ಪಿ ತಪ್ಪಿನೇ. ಒಂದಲ್ಲ ಒಂದಿನ ನಮ್ಮ ಜೀವನಾನು ಸುಟ್ಟು ಹಾಕಿ ಅದು ಅಪ್ಪಿ ತಪ್ಪಿ ಆಗೋಯ್ತು ಅಂತೀರಾ? ಇದನ್ನ ನಾವು ಅನುಭವಿಸ್ಬೇಕು. ಛೇ, ದೀಪಿಕಾ ಹುಷಾರು. ಚಿಕ್ಕಮ್ಮ, ದೀಪಿಕನ್ ಹುಷಾರಾಗಿ ನೋಡ್ಕೊಳ್ಳಿ. ನನಗಂತೂ ಈ ಮನೇಲಿ ಇರಕ್ಕೆ ಆಗ್ತಿಲ್ಲ. ನಾನು ಆಫೀಸಿಗೆ ಹೊರಡ್ತೀನಿ. ಅಭಿ ಅಭಿ, ಕೋಪ ಮಾಡ್ಕೋಬೇಡ. ದೀಪಿಕಾ ಹೇಳು, ಹಬ್ಬದ ದಿನ ಹಸುಕೊಂಡು ಹಾಗೆ ಹೋಗ್ಬೇಡ ಅಭಿ. ಇಷ್ಟಾದ್ಮೇಲೆ ಈ ಮನೇಲಿ ನೆಮ್ಮದಿಯಿಂದ ಕೂತ್ಕೊಂಡು ತಿನ್ನಕ್ಕಾಗತ್ತಾ? ದಾರಿ ಬಿಡಿ. ಪೂರ್ಣಿ, ಸ್ವಲ್ಪ ಆಯಿಂಟ್ಮೆಂಟ್ ತಗೊಂಡ್ಬಮ್ಮ. ಕೂತ್ಕೋ. ದೀಪಿಕಾ, ಬೇಜಾರು ಮಾಡ್ಕೋಬೇಡ ಪೂರ್ಣಿ.
ಇಂಥ ಟೈಮಲ್ಲಿ ಯಾರಿಗೇ ಆದರೂ ಕೋಪ ಬರುತ್ತೆ. ಅಭಿ ಬಗ್ಗೆ ನಿನಗೆ ಗೊತ್ತಲ್ಲ, ಕೋಪದಲ್ಲಿ ಹಾಗೆಲ್ಲ ಮಾತಾಡ್ಬಿಟ್ಟ. ಸಂಜೆ ಅಷ್ಟರಲ್ಲಿ ಅವನು ಮತ್ತೆ ಸರಿ ಹೋಗ್ತಾನೆ ಬಿಡು. ನೋಡು ಪೂರ್ಣಿ, ಇಂಥ ವಿಷಯಗಳಲ್ಲಿ ನೀನು ಹುಷಾರಾಗಿರಬೇಕು. ಅಕ್ಕಪಕ್ಕದವ್ರ ಬಗ್ಗೆನೂ ಕೇರ್ ತಗೋಬೇಕು. ನೀನು ನಿನ್ನ ಪೂಜೆ ಕಡೆ ಗಮನ ಕೊಡೋದು ಸರಿ, ಆದರೆ ಅದರಿಂದ ಮನೇಲಿ ಬೇರೆಯವ್ರಿಗೂ ತೊಂದರೆ ಆಗಬಾರ್ದು ಅಲ್ವಾ? ಇನ್ನು ಮುಂದೆ ಸ್ವಲ್ಪ ಕೇರ್ಫುಲ್ ಆಗಿರು. ಸರ್ ನಮಸ್ಕಾರ ಸರ್. ನಮಸ್ಕಾರ. ಇವರೇ ಸರ್ ಅಷ್ಟು ನೋಡ್ಕೊತಾ ಇದ್ದು. ನಾನು ಹೇಳಿದ ಮಗು ನಿಮ್ಮ ಆಶ್ರಮದಲ್ಲೇ ಇದ್ದಿದ್ದಲ್ವಾ ಸರ್? ಆ ಮಗು ಬಗ್ಗೆ ಮತ್ತೇನಾದರೂ ಗುರುತುಗಳಿದ್ರೆ ಹೇಳ್ತೀರಾ? ಆಗಲೇ ನಿಮ್ಗೆ ಹೇಳಿದ್ನಲ್ಲ, ಮಗು ಒಂದು ಚೈನ್ ಹಾಕೊಂಡಿತ್ತು. ಆ ಮಚ್ಚ ಬಗ್ಗೆನೂ ಹೇಳಿದ್ದೀನಿ. ಸರ್ ಹಾಗಾದ್ರೆ ಆ ಮಗು ಇದಲ್ಲ. ಇಲ್ಲಿ ನೋಡಿ, ನೀವು ಹೇಳಿದ ಅದೇ ಬಣ್ಣದ ಬಟ್ಟೆ ಹಾಕಿದೆ ಬಿಟ್ರೆ ಬೇರೆ ಯಾವ ಗುರುತುಗಳು ಇಲ್ಲ. ಇಷ್ಟು ಚಿಕ್ಕ ಮಗುನ ಹೇಗಮ್ಮ ಕಂಡಿಡಿಯೋಕ್ಕಾಗತ್ತೆ? ತುಂಬ ವರ್ಷ ಆಯಿತು. ಅವಳ ಮುಖನೂ ಮರ್ತೋಗಿದೆ. ಆದರೆ ಡ್ರೆಸ್ ಇದೆ ಕಲರ್. ಇದೇ ಡ್ರೆಸ್ಸು ಸರ್. ಆದರೆ ನೀವು ಹೇಳೋ ಗುರುತುಗಳು ಇದು ಯಾವುದು ಮ್ಯಾಚ್ ಆಗ್ತಾ ಇಲ್ಲ. ನಮ್ಮ ಆಶ್ರಮದಲ್ಲಿ ಬೆಳೆದಿರೋ ಮಕ್ಕಳಿಗೆ ಈ ಗುರುತುಗಳು ಯಾವುದೂ ಇಲ್ಲ ಸರ್. ಕ್ಷಮಿಸಿ ಸರ್. ಈ ಅಮ್ಮ ಹೇಳೋದು ಕೇಳ್ಬಿಟ್ಟು ಮಗು ಸಿಕ್ಕೇ ಬಿಡ್ತು ಅಂದ್ಕೊಂಡ್ಬಿಟ್ವಿ ಸರ್. ತಲೆ ಇದೆಯಾ ನಿಮಗೆ? ಒಂದೇ ಕಲರ್ ಡ್ರೆಸ್ ಆಗಿಬಿಟ್ರೆ ಅವಳು ನನ್ನ ಮಗಳಾಗ್ಬಿಡ್ತಾಳ. ನಾನು ಹೇಳಿದ ಅಷ್ಟು ಗುರುತು ಇರಬೇಕು. ಮೈನ್ಲಿ ಆ ಚೈನ್. ಸರ್ ಆ ಚೈನ್ ಇದೆ ಅಂತ ಆಶ್ರಮದವ್ರು ಹೇಗೆ ಹೇಳ್ತಾರೆ? ಅವ್ರೇನಾದ್ರು ತಗೊಂಡಿದ್ರೆ? ಎತ್ಕೊಂಡಿದ್ರೆ ಅದಕ್ಕೆ 4 ದುಡ್ಡು ಕೊಡೋಣ. ನನಗೆ ಆ ಮಗು ಬೇಕು. 4 ದುಡ್ಡ? ಅಕಸ್ಮಾತ್ ಒಂದು 8 ಲಕ್ಷನೋ 12 ಲಕ್ಷನೋ ಆದ್ರೆ ಕೊಡ್ತೀರಾ ಸರ್? ನಿಮ್ಮ ಮಕ್ಕದ ಮೇಲೆ ಬಿಸಾಕ್ತೇನೆ. ನನಗೆ ಎಷ್ಟು ಖರ್ಚಾದರೂ ಪರವಾಗಿಲ್ಲ. ಆ ಮಗು ನನಗೆ ಬೇಕು. ಸರಿ ಬಿಡಿ ಸರ್, ಒಂದೊಂದು ಮೂಲೆನೂ ಜಾಲ ಬಿಡ್ತೀನಿ ಸರ್. ಇನ್ನೊಂದು ವಿಷಯ, ಹಳೆ ಆಶ್ರಮಗಳು ಯಾವ್ಯಾವ್ದು ಇದೆಯೋ ಅಲ್ಲೆಲ್ಲ ವಿಚಾರಿಸಿ. ಆಮೇಲೆ ಮುಚ್ಚಿರೋ ಆಶ್ರಮ ಇದ್ದರೆ ಡೀಟೇಲ್ಸ್ ತಗೊಳ್ಳಿ. ಸರಿ ಸರ್, ಹಾಗೆ ಮಾಡ್ತೀನಿ. ಏನು ಮಾಡೋದು? ನೀವು ಹೇಳಿದ ನೋಡಿ ಮಗು ಸಿಕ್ಬಿಡ್ತು ಅಂದ್ಕೊಂಡೆ. ಅವಿ, ಒಂದು ನಿಮಿಷ ನಿಂತ್ಕೊ. ಇದರಲ್ಲಿ ಊಟ ಇದೆ, ಇದರಲ್ಲಿ ಸ್ವೀಟ್ ಇದೆ. ಅಭಿ ಕೊಟ್ಬಿಡು. ಅಭಿಗ ಅವ್ನು ತಿಂತಾನೆ ಅನ್ಕೊಂಡಿದ್ದೀರಾ ನೀವು? ಇಲ್ಲ, ಇದನ್ನು ನಾನು ಕೊಟ್ಟೆ ಅಂತ ಹೇಳೋದು ಬೇಡ. ನಾನು ಕೊಟ್ಟೆ ಅಂದರೆ ಅವ್ನು ಖಂಡಿತ ತಿನ್ನಲ್ಲ. ಒಟ್ಟಿನಲ್ಲಿ ಮಕ್ಕಳು ಹಸ್ಕೊಂಡಿದ್ರೆ ತಾಯಿ ಕರಳು ಚುರ್ರನತ್ತೆ ಅಲ್ವಾ? ಅಲ್ವಾ? ಮತ್ತೆ ನಾವು ಮನೆಯಲ್ಲಿ ರುಚಿಯಾಗಿ ಅಡುಗೆ ಮಾಡೋದೆ ಮಕ್ಕಳು ಹೊಟ್ಟೆ ತುಂಬ ತಿನ್ನಲಿ ಅಂತ. ಮಕ್ಕಳು ಹಾಗೆ ಹಶುಕೊಂಡು ಹೋದರೆ ಮನ್ಸಿಗೊಂಥರ ಸಂಕಟ ಆಗುತ್ತೆ. ಮಕ್ಕಳು ಎಲ್ಲಿದ್ದಾರೆ, ಹೇಗೆ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದೆಲ್ಲ ತಾಯಿ ಗಮನಕ್ಕೆ ಬರಲ್ಲ. ಅವ್ರ ಹೊಟ್ಟೆ ತುಂಬ ತಿಂದ್ರ, ಕಣ್ ತುಂಬ ನಿದ್ದೆ ಮಾಡಿದ್ರ ಅನ್ನೋದೇ ತಾಯಿ ಗಮನಕ್ಕೆ ಬರೋದು. ಅವಿ, ಇದನ್ನು ಮರಿದೆ ಅವನು ಕೊಟ್ಬಿಡು. ಸರಿ. ಪಾಪು, ತಗೋ, ಇದು ನಿನಗೆ. ಇಲ್ಲ, ನನಗೆ ಬೇಡ. ನಿಮ್ಮ ಮಕ್ಕಳು ಕೊಟ್ಟಿದ್ರೆ ನಾನು ನೋಡ್ತೀನಿ. ಅಮ್ಮ, ಇವತ್ತು ನೀವು ಕ್ಯಾರೆಟ್ ಹಲ್ವಾ ಮಾಡಿದ್ದು ಸಖತ್ತಾಗಿತ್ತು. ಬಾಕ್ಸಲ್ಲಿ ಅದೇ ತಾನೇ ಹಾಕಿದ್ದೀರಾ?
ಹೌದಪ್ಪ, ಅದೇ ಹಾಕಿರೋದು. ಸರಿ ಸರಿ ಕೊಡಿ. ದೇವ್ರ ಪ್ರಸಾದ ಬೇರೆ ಅಂತೀರಾ, ಯಾಕೆ ಬೇಡ ಅಂದ್ರಿ? ಯೋಚನೆ ಮಾಡಿಬಿಡಿ ತುಳಸಿ ಅವರೇ, ನಿಮ್ಮ ಕೈ ರುಚಿ ಬಾಕ್ಸ್ಗಳನ್ನೇ ಖಾಲಿ ಮಾಡುತ್ತವೆ. ಸರಿ, ನಾವು ಕೆಫೆಗೆ ಹೋಗಿ ಬರ್ತೇವೆ. ಸ್ಕೂಟ್ರ್ ಕೀ ಬನ್ನಿ, ನಾನು ಡ್ರಾಪ್ ಮಾಡ್ತೀನಿ. ಇನ್ನು ಸ್ಕೂಟ್ರ್ ಅಂದ್ಕೊಂಡು ಬನ್ನಿ ಅಮ್ಮ, ಹೋಗ್ಬರ್ರಿ. ಒಳ್ಳೆ ದಿನನೇ ಮನೆಗೆ ಬಂದಿದ್ದೀರಾ. ಅದು ದೇವಸ್ಥಾನಕ್ಕೆ ಹೋಗಿ ಹರಕೆ ಮುಗಿಸ್ಕೊಂಡು ಬಂದಿದ್ದೀರಾ. ಇವತ್ತಿನ ದಿನ ಆ ಭೀಮೇಶ್ವರನ್ ಏನೇ ಕೇಳಿದ್ರು ನೆರವೇರಿಸ್ತಾನೆ ಬಿಡಿ. ದೇವಸ್ಥಾನಕ್ಕೆ ಹೋದವಳು ಯಾವುದೋ ಒಂದು ಶಕ್ತಿ ನನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದ ಹಾಗೆ ಇಲ್ಲಿಗೆ ಬಂದ್ಬಿಟ್ಟೆ. ಮಗಳಿಲ್ಲಿರುವಾಗ ತಾಯಿ ಕರಳು ಸೆಳಿದೇ ಇರತ್ತಾ? ಏನು ಹೇಳ್ತಿದ್ದೀರಾ ತುಳಸಿ ಅವರೇ? ದೀಪಿಕಾ ನೋಡೋಕೆ ಬಂದಿದ್ದೀರಾ ಅಂದೆ. ದೀಪಿಕಾ ಅಭಿ ಜೊತೆ ಹೊರಗೆ ಹೋಗಿದ್ದಾಳೆ. ಸಂಜೆ ಆಗತ್ತೆ ಬರೋದು ಅಂದ್ಲು. ಹಾಂ, ಮನೆಯಿಂದ ಹೊರಟಾಗ ಫೋನ್ ಮಾಡಿ ಹೇಳಿದ್ಲು. ದೇವಸ್ಥಾನದಿಂದ ಹೊರಟಾಗ ಪೂರ್ಣಿ ನೆನಪಾದ್ಲು. ಪೂರ್ಣಿ ಮೇಲಿದ್ದಾಳೆ, ಕರಿತೀನಿ. ಪರವಾಗಿಲ್ಲ, ಅವಳು ಬರಲಿ, ಕಾಯ್ತೀನಿ. ಅವಳು ಅಂದರೆ ತುಂಬ ಪ್ರೀತಿ ಅಲ್ವಾ ನಿಮಗೆ? ತುಳಸಿಯರೇ, ಒಂದಷ್ಟು ದಿನ ಅವಳನ್ನ ನನ್ನ ಮಗಳು ಅಂತ ಅಂದ್ಕೊಂಡಿದ್ದಕ್ಕೆ ಹುಟ್ಟಿರೋ ಪ್ರೀತಿ ಅಲ್ಲ ಇದು. ನನಗೆ ಗೊತ್ತಿಲ್ಲದೇ ನಾನು ಪೂರ್ಣಿನ ಹಚ್ಕೊಂಡ್ಬಿಟ್ಟಿದ್ದೀನಿ ಅನಿಸುತ್ತೆ. ಹೇಳಿ ಸರಿ. ಸಮರ್, ನಿನ್ನ ಹತ್ರ ಸ್ವಲ್ಪ ದುಡ್ಡಿದ್ಯಾ? ಮನೇಲಿರೋ ದಿನಸಿ ಎಲ್ಲ ಖಾಲಿ ಆಗ್ತಾ ಇದೆ. EMI ಬೇರೆ ಕಟ್ಟಬೇಕು. ತಾತನ ಹತ್ರ ಇದ್ದಿದ್ದ ದುಡ್ಡನ್ನ ಅಮ್ಮನ ಮದುವೆಗೆ ಅಂತಲೇ ಖರ್ಚಾಗೋಯ್ತು. ಈಗ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಕಣೋ. ದುಡ್ಡು ಈಗ ನನ್ನ ಹತ್ರ ದುಡ್ಡಿಲ್ಲ ಸಿರಿ. ಇದ್ದಿದ್ದ ದುಡ್ಡಲ್ಲಿ ಅವ್ರಿಗೆ ಅಂತ ತಾಳಿ ತಗೊಂಡಲ್ಲ. ಓ ಹೌದಾ? ನಿನಗೆ ಸ್ಯಾಲ್ರಿ ಯಾವಾಗತ್ತೆ? ಇನ್ನೊಂದು ವಾರದಲ್ಲಿ ಆಗುತ್ತೆ. ಅಲ್ಲಿವರೆಗೂ ಹೇಗಾದರೂ ಅಡ್ಜಸ್ಟ್ ಮಾಡು. ಸ್ಯಾಲ್ರಿ ಆಗ್ತಿದ್ದಾಗೆ EMI ಕಟ್ಟೋಣ. EMI ಹೇಗೋ ನಡೆಯುತ್ತೆ ಸಮರ್ಥ್, ಆದರೆ ಮನೆಯಲ್ಲಿ ದಿನಸಿ ಇಲ್ಲ ಕಣೋ. ನೋಡೋ ಪ್ಲೀಸ್, ಮನೆಗೆ ಬರ್ತಾ ಹೇಗಾದರೂ ಮಾಡಿ ದಿನಸಿ ತರೋಕ್ಕಾದರೆ ತೊಗೊಂಡು ಬಾ. ನಾನು ಯಾವುದಕ್ಕೂ ನಿನಗೆ ಲಿಸ್ಟ್ ಕಳಿಸಿರ್ತೀನಿ. ಸರಿ, ಕಳಿಸಿರು, ನಾನು ಹೇಗಾದರೂ ಮಾಡ್ತಾ ಇರ್ತೀನಿ. ಮಧುಸೂದನ್ ಅವರೇ, ಸರ್ ನಮ್ಮ ಸ್ಟಾಫಿಗೆ ಸ್ಯಾಲ್ರಿ ಕ್ರೆಡಿಟ್ ಆಗಿದೆಯಾ? ಸರ್ ನೆಕ್ಸ್ಟ್ ವೀಕ್ ಆಗುತ್ತೆ. ಓ ಹೌದಾ? ಒಂದು ಕೆಲಸ ಮಾಡಿ, ಸಮರ್ಥ ಅಕೌಂಟಿಗೆ ಈಗಲೇ ಸ್ಯಾಲ್ರಿ ಕ್ರೆಡಿಟ್ ಮಾಡಿ, ಹಾಗೆ ಅದನ್ನು ಅಕೌಂಟ್ಸಲ್ಲಿ ಅಪ್ಡೇಟ್ ಮಾಡಿ. ಸರಿ ಸರ್, ಈಗಲೇ ಮಾಡ್ತೀನಿ. ಥ್ಯಾಂಕ್ಸ್. ಈಗೇನು ಮಾಡಲಿ? ಯಾರ ಹತ್ರನೂ ಸಾಲನೂ ಕೇಳೋಕ್ಕಾಗಲ್ಲ. ನನ್ನ ಹತ್ರ ದಿನಸಿ ತರೋಕ್ಕೂ ದುಡ್ಡಿಲ್ಲ ಅನ್ನೋದು ತಾತಂಗೇನಾದರೂ ಗೊತ್ತಾದರೆ ಅವರು ಬೇಜಾರು ಮಾಡ್ಕೋತಾರೆ. ಛೇ, ಏನು ಮಾಡಲಿ? ದಿನಸಿ ಹೇಗೆ ತಗೊಂಡೋಗ್ಲಿ? ಅರೆ, ಇದೇನಿದು? ಸ್ಯಾಲ್ರಿ ಕ್ರೆಡಿಟ್ ಆಗಿದೆ, ಅದು ಇಷ್ಟು ಬೇಗ? ಸ್ಯಾಲ್ರಿ ಬರೋಕ್ಕೆ ಇನ್ನೊಂದು ವಾರ ಇತ್ತಲ್ಲ. ಥ್ಯಾಂಕ್ ಯು ದೇವ್ರೆ. ಆಪತ್ ಕಾಲದಲ್ಲಿ ಒಂದು ಹಗಲು ಅನ್ನ ಸಿಕ್ಕಿದ್ರೂ ಖುಷಿ ಆಗುತ್ತೆ.
ಅಂಥದ್ರಲ್ಲಿ ನಿನ್ನ ದೃಷ್ಟಾನನೇ ಕೊಟ್ಟಿದ್ಯಾ. ಥ್ಯಾಂಕ್ ಯು ಭಗವಂತ.